ನೀತಿಯ ವಿರುದ್ಧ ನಮ್ಮ ಹೋರಾಟ. ಧ್ವಜ ತೆಗೆದ ಸರ್ಕಾರದ ಈ ನೀತಿಯ ವಿರುದ್ಧ ನಮ್ಮ ಹೋರಾಟ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧ್ವಜ ತೆಗೆದಿದ್ದು ಯಾವ ಕಾರಣಕ್ಕೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ಸಿಟಿ ರವಿ. ಪಾದಯಾತ್ರೆಯಲ್ಲಿ ಮಾಜಿ ಸಚಿವರಾದ ಸಿಟಿ ರವರು ಭಾಗಿಯಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹನುಮ ಧ್ವಜ ತೆರವಾಗಿತ್ತು ಸರ್, ನೀವು ಕೂಡ ಪ್ರತಿಭಟನೆ ಭಾಗಿಯಾಗಿದ್ದೀರಿ, ಏನ್ ಹೇಳ್ತೀರಿ? ನಾವು ರಾಮ ಭಕ್ತರು, ನಾವು ಹನುಮನ ಭಕ್ತರು, ನಾವು ರಾಷ್ಟ್ರ ಭಕ್ತರು. ಹನುಮ ಧ್ವಜ ತೆಗೆದ ಈ ಸರ್ಕಾರದ ನೀತಿಯ ವಿರುದ್ಧ ನಮ್ಮ ಹೋರಾಟ. ಯಾಕೆ ತೆಗೆದಬೇಕು ಅಂತ ಹೇಳಬೇಕು. ಅವ್ರ ಹಿಂದೂ ವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ. ಸರ್, ಹನುಮ ಧ್ವಜ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ, ಕೇವಲ ನ್ಯಾಷನಲ್ ಫ್ಲಾಗ್ ಮತ್ತೆ ಕನ್ನಡ ಧ್ವಜ ಹಾರಿಸಲಿಕ್ಕೆ ಪರ್ಮಿಷನ್ ಕೊಡ್ಲಾಗಿತ್ತು ಅನ್ನುವಂತ ಸಮರ್ಥನೆ ಇದೆ. ಭಕ್ತರು 50 ರೂಪಾಯಿ 100 ರೂಪಾಯಿ ಚಂದ ಎತ್ತೆ ಕಟ್ಟಿದಂತ ಧ್ವಜಸ್ತಂಭ, ಅದು ಚಂದ ಎತ್ತು ಕಟ್ಟಿದ ಧ್ವಜಸ್ತಂಭ. ಅವರ ಅರ್ಜಿಗೆ ಹಾಕಿದ್ದೇನೆ. ಧರ್ಮಧ್ವಜ ಹಾರಿಸ್ತೀವಿ. ಆಗಸ್ಟ್ 15ನೇ ತಾರೀಕು, ಜನವರಿ 26ನೇ ತಾರೀಕು ರಾಷ್ಟ್ರಧ್ವಜ ಹಾರಿಸ್ತೇವೆ, ನವೆಂಬರ್ 1ನೇ ತಾರೀಕು ಕನ್ನಡ ಧ್ವಜ ಹಾರಿಸ್ತೇವೆ ಅಂತ ಅನುಮತಿ ಕೇಳಿದ್ದು. ಸರ್ಕಾರದ ಪೋಲ್ ಅಲ್ಲ. ಸರ್ಕಾರ ಅದಕ್ಕಿಂತ ಎತ್ತರದಲ್ಲಿ ದೊಡ್ಡ ಧ್ವಜಸ್ತಂಭ ಹಾಕ್ಲಿ, ನಾವು ಹೋಗಿ ರಾಷ್ಟ್ರಗೀತೆ ಹಾಡ್ತೇವೆ. ಸರ್, ಧ್ವಜಸ್ತಂಭ ನಿರ್ಮಾಣ ಮಾಡ್ಲಿಕ್ಕೆ ಊರಿನವರೆಲ್ಲರೂ ಕೂಡ ಒಟ್ಟಾಗಿದ್ರು. ಅದೇ ರೀತಿ ಭಾವವ್ಯಕ್ತಿಯಿಂದ ಬಾವುಟ ಹಾರಿಸಿದ್ರು. ಆದ್ರೆ ಭಾನುವಾರ ನೋಡದೇನೆ ಬಂದು ತರಾತುರಿಲಿ ಬಾವುಟ ನೋಡಿ. ಇದ್ರ ಹಿಂದ್ಗಡೆ ಯಾರು ಪಿತೂರಿ ಇದೆ ಅಂತ ಗೊತ್ತಿದೆ. ಈಗ ಟಿಪ್ಪು ಸುಲ್ತಾನ್ನ ಭೂತ ಕಾಂಗ್ರೆಸ್ಸಿಗೆ ಹೊಕ್ಕೊಂಡ್ಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.